ನಮ್ಮ ಕುಟುಂಬ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಸೇಫಾಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಶ್ರೀರಾಮನವಮಿ ಹಬ್ಬದ ದಿನ, ಶುಕ್ರವಾರ. ಸೊ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಆಲ್ರೆಡಿ ಹಬ್ಬ ಆಗೋಗಿದೆ, ಏನಕ್ಕ ಈಗ ವಿಶ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋಬಹುದು. ಯಾವತ್ತೇ ಆದರೂ ಮನಸ್ಪೂರ್ವಕವಾಗಿ ವಿಶ್ ಮಾಡಿದ್ರೆ ಆ ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಸೊ ಇವತ್ತು ಪರ್ಯಂತ್ಗೆ ಲಾಸ್ಟ್ ಎಕ್ಸಾಮ್ ಇದೆ. ಸೊ ಇನ್ನು ನಾಳೆಯಿಂದ ರಜೆ ಇದೆ. ಬಟ್ ನಾಳೆ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ, ಅಂದರೆ ಫೈನಲ್ ಎಕ್ಸಾಮ್ಸ್ದು ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಇವತ್ತು EVS ಅಂದರೆ ಲಾಸ್ಟ್ ಎಕ್ಸಾಮು. ಸೊ ಆಲ್ ದಿ ಬೆಸ್ಟ್ ಅಂತ ಹೇಳಿ ಅವನಿಗೆ ಬೆಳಗ್ಗೆ ಬೇಗನೆ ಎಬ್ಬರಿಸಿ, ಬಿಕಾಸ್ EVS ಅಂದರೆ ಸ್ವಲ್ಪ ಓದೋದು ಬರೆಯೋದೆಲ್ಲ ಜಾಸ್ತಿ ಇರುತ್ತಲ್ವ, ಹಾಗಾಗಿ ಸ್ವಲ್ಪ ಬೇಗನೆ ಎಬ್ಬರಿಸಿ ಅವನಿಗೆ ಸ್ವಲ್ಪ ಪ್ರಾಕ್ಟೀಸ್ ಎಲ್ಲ ಕೊಟ್ಟು, ಮೀನ್ ವೈಲ್ ನಾನಿಲ್ಲಿ ಇವತ್ತು ಪಡ್ಡು ಮತ್ತು ಟೊಮೊಟೊ ಚಟ್ನಿ ಥರ ಮಾಡಿದ್ದೆ. ಚಟ್ನಿ ಮೀನ್ಸ್ ಸಾಂಬಾರು ಟೈಪ್ ಥರ. ಸೊ ಅದನ್ನೇ ಈಗ ಅವನಿಗೆ ಪ್ಯಾಕ್ ಮಾಡಿ ಲಂಚ್ಗೆ. ಆ್ಯಂಡ್ ಈಗ ಅಕ್ಕನೂ ಸ್ವಲ್ಪ ಲೇಟಾಗೋಯ್ತು ಎದ್ದೊಳೋದು. ಸೊ ಈಗ ಗಗ್ಗುನೂ SSLC ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದಾನೆ. ಅಂದರೆ ಈಗ SSLC ಅವನು. ಸೊ ಅವನಿಗೂ ಕ್ಲಾಸ್ ಇತ್ತು. ಸೊ ಅಕ್ಕ ಎದ್ದೊಳೋದು ಲೇಟ್ ಆಯಿತು. ಹೇಗಿದ್ರು ನಾನು ಟಿಫನ್ ಮಾಡಿದ್ದೆ ಅಂತ ಹೇಳಿ ಈಗ ಅವ್ರಿಗೂ ಕೊಟ್ಟು ಕಳಿಸ್ತಾ ಇದ್ದೀನಿ. ಬಿಕಾಸ್ ಪಡ್ಡು ಅಂತಂದರೆ ಯೂಶ್ವಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಪಡ್ಡು ಮಾಡಿದ್ದೀನಿ ಅಂತ ಹೇಳಿದೆ. ಸರಿ, ಅವನಿಗೆ ಮಾತ್ರ ಲಂಚ್ ಬಾಕ್ಸು ಕೊಟ್ಟು ಕಳಿಸು ಅಂತ ಅಂದರು ಅಂತ ಹೇಳಿ ಈಗ ಕೊಟ್ಟು ಕಳಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಲಾಸ್ಟ್ ಎಕ್ಸಾಮು ಆ್ಯಂಡ್ ಶ್ರೀರಾಮನವಮಿ ಹಬ್ಬ ಇದ್ದಿದ್ದರಿಂದ ಮಕ್ಕಳಿಗೆಲ್ಲರಿಗೂ ಕಲರ್ ಡ್ರೆಸ್ಸನ್ನು ಹಾಕ್ಕೊಬರೋಕ್ಕೆ ಹೇಳಿದರು. ಸೊ ಹಾಗಾಗಿ ಇವತ್ತು ಪರ್ಯಂತ ಕಲರ್ ಡ್ರೆಸ್ಸನ್ನು ಹಾಕ್ಕೊಂಡು ಈಗ ಶೂ ಕಟ್ತಾ ಇದ್ದಾರೆ ನೋಡಿ ಅವರಪ್ಪ. ಇನ್ನು ಪರ್ಯಂತ್ಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಇಲ್ಲಿ ಫಟಾಫಟ್ ಅಂತ ಹೇಳಿ ಕರ್ಬೂಜ ಹಣ್ಣನ್ನು ಕಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಈಗ ಈ ವಾಟರ್ ಮೆಲನ್ ಆಗಿರಲಿ, ಕರ್ಬೂಜ ಹಣ್ಣಾಗಿರಲಿ, ಸೌತೆಕಾಯಿ ಇದೆಲ್ಲ ಜಾಸ್ತಿ ಕೊಡಬೇಕು ಮಕ್ಕಳಿಗೆ. ಬಿಕಾಸ್ ಬಾಡಿನ ಡಿಹೈಡ್ರೇಟ್ ಆಗೋದಕ್ಕೆ ಬಿಡಬಾರ್ದು. ಸೊ ಆದಷ್ಟು ಈ ವಾಟರ್ ಅಂಶ ಇರುವಂತಹ ಫ್ರೂಟ್ಸ್, ವೆಜಿಟೇಬಲ್ಸನ್ನು ಜಾಸ್ತಿ ತೊಗೋಬೇಕು. ಸೊ ಲಂಚ್ ಬಾಕ್ಸ್ ಎಲ್ಲ ಕಟ್ಟಿದೆ. ಸೊ ಸ್ನ್ಯಾಕ್ಸ್ಗೆ ಏನು ಹಾಕೋದು ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿನ್ನೆನೇ ಇದೆಲ್ಲನೂ ನೋಡಿದ್ನಲ್ವಾ, ಸರಿ ಹೇಗಿದ್ದರೂ ಕರ್ಬೂಜ ಹಣ್ಣು ಮಗು ತಿಂತಾನೆ ಅಂತ ಹೇಳಿ ಈಗ ಅದನ್ನು ಕಟ್ ಮಾಡ್ತಾ ಇದ್ದೀನಿ ಬೇಗ. ಸೊ ಅವನಿಗೂ ಕೊಟ್ಟಾಗುತ್ತೆ. ಆಮೇಲೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ಬಿಸಿನೀರು ಕುಡ್ದಾದ್ಮೇಲೆ ನಾವು ಫ್ರೂಟ್ಸನ್ನು ತೊಗೊಳ್ಳೋದು ಒಳ್ಳೆಯದೇ ಅಲ್ವಾ. ಅದಕ್ಕೇ ನಾನು ಮತ್ತು ಪರ್ಯಂತ್ ಇಬ್ಬರಿಗೂ ಕಟ್ ಮಾಡ್ಕೊತಾ ಇದ್ದೀನಿ. ನಮ್ಮ ಯಜಮಾನ್ರು ಇದೆಲ್ಲ ತಿನ್ನೋದಿಲ್ಲ, ಅಂದರೆ ಒಳ್ಳೆ ಹ್ಯಾಬಿಟ್ ಅಲ್ಲ, ಅವ್ರಿಗೆ ಇಷ್ಟ ಇಲ್ಲ. ಕಲ್ಲಂಗಡಿ ಹಣ್ಣು ತಿಂತಾರೆ, ಬಟ್ ಕರ್ಬೂಜ ಹಣ್ಣೆಲ್ಲ ತಿನ್ನೋದಿಲ್ಲ ಅವರು. ಹಾಗಾಗಿ ಅವರಿಗೆ ಬೇರೆ ಏನಾದರೂ ಮಾಡಿಕೊಡ್ಬೇಕು. ಸೊ ಹೇಗಿದ್ರು ಪಡ್ಡು ಇದೆ, ಪಡ್ಡೂ ತಿನ್ನೋದಿಲ್ಲ ಅವರು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಏನು ಮಾಡಿದೆ ಅನ್ನೋದನ್ನು ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ, ನೋಡ್ತಾ ಹೋಗಿ. ಆ್ಯಂಡ್ ಗೈಸ್, ಯಾರಾದರೂ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ನಿಮಗೆಲ್ಲ ನಮ್ಮ ವೀಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಯಾಕೆ ನಾನು ಕಮೆಂಟ್ ಮಾಡಿ ಅಂತ ಕೇಳ್ತೀನಿ ಅಂತಂದರೆ, ತುಂಬ ಜನಕ್ಕೆ ಏನೋ ಕೇಳಬೇಕು, ನನ್ನ ಜೊತೆ ಕೇಳಬೇಕು ಅಂತ ಇರುತ್ತೆ. ಸೊ ಕಮೆಂಟ್ ಮಾಡೋರು ನಾಚಿಕೆ ಆಗೋರು, ಅಥವಾ ಕಮೆಂಟ್ ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಅನ್ನೋ ಒಂದು ಮುಜುಗರ ಇರ್ಬೋದು. ಅಂಥವರೆಲ್ಲ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾರೆ. ಎಷ್ಟೊಂದು ಜನ ಹೆಣ್ಮಕ್ಳಿಗೂ ಖುಷಿ ಆಗುತ್ತೆ. ಬಟ್ ನಾನು ಹೇಳೋದು, ಇಲ್ಲೂ ಕಮೆಂಟ್ ಮಾಡಿ, ಜಸ್ಟ್ ಹಾಯ್ ಅಕ್ಕ, ನೈಸ್ ವ್ಲಾಗ್ ಅಥವಾ ಏನೋ ಒಂದು ಕಮೆಂಟ್ ಮಾಡಿದಾಗ ನಮಗೂ ಒಂಥರ ಖುಷಿ ಆಗುತ್ತೆ. ಆ್ಯಂಡ್ ತುಂಬ ಜನ ಬ್ಯಾಡ್ ಕಮೆಂಟ್ಸ್ ಅಂತೂ ಒಂದು ವಿಡಿಯೋಗೆ ಬರಲ್ಲ ಅನ್ನೋ ಹಾಗಿಲ್ಲ. ಯಾರೋ ಈ ಶೋಭಾ ಸುನೀಲ್ ಅನ್ನೋರ್ಗೆ ಅದೇನೋ ಗೊತ್ತಿಲ್ಲ, ಪ್ರತಿ ಒಂದು ವೀಡಿಯೋಗೂ ಏನೋ ಒಂದು ಕಮೆಂಟ್ ಮಾಡಬೇಕು. ಆ್ಯಕ್ಚುಲಿ ನಾನು ನಿನ್ನೆ ವಿಡಿಯೋ ಏನು ಅಪ್ಲೋಡ್ ಮಾಡಿದ್ದೀನಲ್ಲ, ಲಿಟ್ರಲಿ ನನಗೆ ತುಂಬಾ ಮನಸ್ಸಿಗೆ ಬೇಜಾರಾಗಿ ಆ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಗೈಸ್. ಅದರಲ್ಲೂ ಆಕೆ ಏನಂತ ಕಮೆಂಟ್ ಮಾಡಿದ್ದಾರೆ, ದುಡ್ಡು ಜಾಸ್ತಿ ಆದರೆ ಹಾಗೇನೆ ಅಂತ ಹೇಳಿ ಕಮೆಂಟ್ ಮಾಡಿದ್ದಾರೆ ಶೋಭಾ ಸುನೀಲು. ಆ ತಾಯಿ, ಮಹಾತಾಯಿಗೆ ಏನು ಹೇಳಬೇಕು ಅಂತ ನಿಜವಾಗ್ಲೂ ನಂಗೆ ಗೊತ್ತಿಲ್ಲ. ತಾನೂ ಒಬ್ಬಳು ಹೆಣ್ಮಕ್ಳಿಗೆ ಯಾವ ರೀತಿ ಸ್ಪಂದಿಸಬೇಕು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಮೋಸ್ಟ್ಲಿ ಅವ್ರ ಮನೇಲಿ ಹಾಗೇ ನೋಡ್ಕೋತಾರೇನೋ. ಇಂಥವ್ರಿಗೆಲ್ಲ ಎಷ್ಟು ಉಗಿದ್ರೂ ಒರೆಸ್ಕೊಂಡು ಮುಂದಕ್ಕೆ ಹೋಗೋ ಜನ ಇವರು. ಇಂಥವ್ರಿಗೆಲ್ಲ ತಲೆ ಕೆಡಿಸ್ಕೋಬಾರ್ದು. ಸೊ ನನಗೇನಂದರೆ, ಆ ಥರ ಒಂದು ವಿಡಿಯೋ ನನ್ನ ಒಂದು ಪರ್ಸ್ನಲ್ ಸ್ಪೇಸ್, ಅದು ಪರ್ಸ್ನಲ್ ಥಿಂಗ್ಸ್, ಅದು ಎಲ್ಲೂ ನಾನು ಶೇರ್ ಮಾಡಿಲ್ಲ. ಅದನ್ನು ಶೇರ್ ಮಾಡಿ ನನ್ನ ಮನಸ್ಸಿನ ಭಾರನ ಕಡಿಮೆ ಮಾಡ್ಕೊಂಡಿದ್ದೀನಿ ಆ ವಿಡಿಯೋದಲ್ಲಿ. ನಿಜವಾಗ್ಲೂ ನೀವು ನಂಬ್ತಿರೋ ಇಲ್ವೋ ಗೈಸ್, ನನ್ನ ಫ್ಯಾಮಿಲಿಲಿ ಈಗ 15,000+ ಸಬ್ಸ್ಕ್ರೈಬರ್ಸ್ ಇದ್ದೀರಾ. ಅದರಲ್ಲಿ ತುಂಬ ನನಗೆ ಹತ್ರ ಆಗಿರೋರು ಒಂದು 30-40 ಜನ ಇದ್ದೀರಾ. ಅವರಂತೂ ಪ್ರತಿದಿನ ನಾನು ವಿಡಿಯೋ ಹಾಕಲಿಲ್ಲ ಅಂತಂದರೆ ಕೇಳ್ತಾರೆ. ನಿಜವಾಗ್ಲೂ ನನ್ನ ಸ್ವಂತ ಫ್ಯಾಮಿಲಿಯವರಾದರೂ ಇಷ್ಟು ಕೇಳ್ತಾರೋ ಇಲ್ವೋ
ಖುಷಿ ಆಗುತ್ತೆ. ಬಟ್ ಈ ಥರ ಜನನೂ ಇರ್ತಾರಲ್ವಾ, ದುಡ್ಡು ಜಾಸ್ತಿ ಆಗಿದೆ ಅದಕ್ಕೆ ನಿನಗೆ ಅಂತ ನಾನು ಏನಾದರೂ ಹೇಳಿದ್ದೇನೆ. ಅಮ್ಮ ಶೋಭಾ ಸುನೀಲು ಜೊತೆಗೆ ಸುನೀಲ್ ಅಂತ ಹೆಸರಿಟ್ಕೊಂಡಿದ್ದಾಳೆ, ಅದು ಅವ್ರ ಮಗನ, ತಂದೆನ, ಗಂಡನ ಗೊತ್ತಿಲ್ಲ. ಶೋಭಾ ಅನ್ನೋದು ಮಾತ್ರ ಮುಂದೆ ಇದೆ ಹೆಸರು. ನಿನಗೆ ಇದು ಲಾಸ್ಟ್ ಅಂತ ಅನ್ಕೋತೀನಿ ತಾಯಿ. ನೀನು ನನ್ನ ವೀಡಿಯೋ ನೋಡ್ತೀಯಾ, ಖುಷಿಯಿಂದ ನೋಡ್ಕೊ. ಬಟ್ ಈ ಥರ ಕಮೆಂಟ್ಗಳು ಆಗ್ತಾಯಿದ್ರೆ ನಿಜವಾಗ್ಲೂ ನಿನ್ನನ್ನು ಐಡ್ ಮಾಡಿ ನನ್ನ ಚಾನಲ್ ಇನ್ನೊಂದ್ಸತಿ ನೀನು ಸರ್ಚ್ ಮಾಡಿದ್ರೂ ಸಿಗಬಾರ್ದು, ಆ ರೀತಿ ಮಾಡಿಬಿಡ್ತೀನಿ. ಸೊ ಇದನ್ನು ವಾರ್ನಿಂಗ್ ಅಂತನಾದರೂ ತಿಳ್ಕೊ, ಏನಂತನಾದರೂ ಅನ್ಕೋ. ಬಟ್ ತೀರಾ ಬೇಜಾರಾಯಿತು ಗೈಸ್, ಆ ವಿಡಿಯೋಗೆ ಬಂದು ಅವಳು ಆ ಥರ ಕಮೆಂಟ್ ಮಾಡಿ ದುಡ್ಡು ಜಾಸ್ತಿ ಆಗಿ ನನಗೆ ಹಿಂಗೆಲ್ಲ ಹಾಕ್ತಾ ಇದೆಯಂತೆ. ಏನು ಹೇಳೋದು, ಕಷ್ಟಪಟ್ಟು ದುಡಿತಾ ಇದ್ದೀನಿ, ನಮ್ಮದೇ ಆದಂತಹ 100 ಪ್ರಾಬ್ಲಮ್ಸ್ಗಳು ಇದ್ರೂ ನಿಮ್ಮ ಜೊತೆಗೆ ಖುಷಿಯಾಗಿ ವ್ಲಾಗ್ಗಳನ್ನು ಶೇರ್ ಮಾಡ್ತೀನಿ, ಇನ್ಫಾರ್ಮೇಷನ್ ವೀಡಿಯೋಗಳನ್ನು ಶೇರ್ ಮಾಡ್ತೀನಿ. ಅಂಥದ್ರಲ್ಲಿ ಇಂಥವರು ಹಾಗೆ ಅಲ್ವಾ, ಮೊಸರಲ್ಲಿ ಕಲ್ಲುರ್ಕೋರು. ಮೊಸರಲ್ಲಿ ಕಲ್ಲು ಸಿಗಲ್ಲ ಗೊತ್ತು, ಬಟ್ ಸ್ಟಿಲ್ ಹುಡ್ಕೋಣ, ಸಿಕ್ಕರೆ ಇವ್ರನ್ನ ಸಿಗಾಕ್ಸೋಣ ಅನ್ನೋ ಥರ. ಇಂಥವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಅವ್ರಿಗೆ ಮಾನ ಮರ್ಯಾದೆ ಅನ್ನೋದು ಬರೋದೇ ಇಲ್ಲ ಅಂತ ಅಂದ್ಕೊಳ್ಳುತ್ತೆ. ನಾನು ಇಲ್ಲಿಗೆ ಬಿಟ್ಬಿಡ್ತೀನಿ ಅದ್ರ ಬಗ್ಗೆ. ಆ್ಯಂಡ್ ಈಗ ನಮ್ಮ ಯಜಮಾನ್ರಿಗೆ ಪಡ್ಡು ಅಂದರೆ ಇಷ್ಟ ಆಗೋದಿಲ್ಲ, ಗೊತ್ತಿಲ್ಲ ಅದು ಇವಾಗಿಂದ ಅಂತಲ್ಲ, ಮೊದಲಿಂದನೂ ಇಷ್ಟ ಇಲ್ಲ ನಾನು ಬಂದಾಗಿಂದನೂ. ಸೊ ಅವರಿಗೆ ಹೇಗಿದ್ರು ಟೊಮೊಟೊ ಚಟ್ನಿ ಮಾಡಿದ್ದೀನಲ್ಲ, ಅದ್ರ ಜೊತೆಗೆ ದೋಸೆ ಹುಯ್ಕೊಡೋಣ ಅಂತ ಹೇಳಿ ಇಲ್ಲಿ ದೋಸೆನ ಮಾಡ್ಕೊಡ್ತಾಯಿದ್ದೀನಿ. ದೋಸೆನೂ ಅಷ್ಟೇ ಗೈಸ್, ಈ ಸಾಫ್ಟಾಗಿ ಸೆಟ್ ದೋಸೆ ಬರುತ್ತಲ್ಲ, ಹಂಗೆ ಹಾಕಿದರೆ ಅವರಿಗೆ ಸಾಗು ಚಟ್ನಿ ಎಲ್ಲ ಮಾಡಬೇಕು. ಅಯ್ಯೋ, ಅದಕ್ಕೆ ಮಸಾಲೆ ದೋಸೆ ಟೈಪ್ ಬರುತ್ತಲ್ಲ, ಸ್ವಲ್ಪ ಗರಿ ಗರಿಯಾಗಿ. ಸೊ ಆ ಥರ ಹಾಕಿಬಿಟ್ರೆ ಓಕೆ, ಟೊಮೊಟೊ ಚಟ್ನಿಲಿ ತಿನ್ಕೋತಾರೆ. ಅದಕ್ಕೇ ಇಲ್ಲಿ ಗರಿ ದೋಸೆ ಹುಯ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನನಗೆ. ಸೊ ಇದಾದಮೇಲೆ ಗರಿ ದೋಸೆ, ಮಸಾಲೆ ದೋಸೆ ಬರುತ್ತಲ್ಲ, ಸೊ ಆ ಥರ ಮಾಡಿಕೊಡ್ತೀನಿ, ಖುಷಿಪಟ್ಟು ತಿಂತಾರೆ. ಸೊ ಇವತ್ತು ಲಾಸ್ಟ್ ಎಕ್ಸಾಮ್ ಗೈಸ್, ಇನ್ನು ನಾಳೆ ಪರ್ಯಂತ್ಗೆ ರಿಸಲ್ಟ್ ಅನೌನ್ಸ್ಮೆಂಟ್ ಇದೆ. ಸೊ ಐ ಆಮ್ ಸೋ ಎಕ್ಸೈಟೆಡ್, ಹೇಗೆ ಬರ್ದಿದ್ದಾನೋ ಮಗು ಅಂತ. ಪರ್ಯಂತ ಅಂತೂ ಸ್ವಲ್ಪ ಚೆನ್ನಾಗಿ ಬರೀತಾನೆ ಅನ್ನೋ ಧೈರ್ಯ. ಅದಾದಮೇಲೆ ಈಗ ನೆಕ್ಸ್ಟು ಏನು ಮಾಡೋದು, ಗ್ರೇಡ್ 2 ಎಷ್ಟು ಬೇಗ ಹೀಗೆಲ್ಲ ಕಾಲಗಳು ಓಡ್ತಾ ಇದೆ ಗೈಸ್. ಮೊನ್ನೆ ನಾನು ಪರ್ಯಂತನ 9 ತಿಂಗಳ ಮಗುಲಿ ನಾನು ಮನೆಗೆ ಕರ್ಕೊಂಬಂದಿರೋ ಥರ ಇದೆ. ಇಷ್ಟೊತ್ತಿಗೆ ಆಲ್ರೆಡಿ ನೋಡಿ ಗ್ರೇಡ್ 2 ಅಂದರೆ 8 ವರ್ಷ ಕಂಪ್ಲೀಟ್ ಮಗುಗೆ. 8 ವರ್ಷ ಹೇಗೆ ಈ ಸಂಸಾರನ ನಾನು ನಿಭಾಯಿಸ್ಕೊಂಡು ಬಂದಿದ್ದೀನಿ ಅಂತಂದರೆ, ನನಗೆ ಆ ಒಂದು ಹಿಂದಿನ ದಾರಿ ನೋಡಿದ್ರೆ ನನಗೆ ನನ್ನ ಮೇಲೆ ಪ್ರೌಡ್ ಫೀಲ್ ಆಗುತ್ತೆ. ಬಿಕಾಸ್ ಅಡೆತಡೆಗಳು ತುಂಬ, ಐಡಲ್ಸ್ಗಳು ಸ್ವಂತ ನಮ್ಮೋರೇ ಗೈಸ್, ಕಷ್ಟಕ್ಕೆ ಯಾರೂ ಆಗಲಿಲ್ಲ. ಹೆಣ್ಣು ಅಂತ ಒಂದೇ ಒಂದು ಕಾರಣಕ್ಕೆ ತುಂಬ ಹರ್ಟ್ ಆಗಿರೋ ದಿನಗಳಿದ್ದಾವೆ, ತುಂಬ ನೋವು ತಿಂದಿರೋ ದಿನಗಳು ಸಹ ಇದ್ದಾವೆ. ಸೊ ಅವೆಲ್ಲ ಮೆಟ್ಟಿ ನಿಂತು ಇವತ್ತು ಒಂದು ಸಂಸಾರಸ್ಥೆ, ಮಗ ಆಯಿತು, ನನ್ನ ಗಂಡ ಆಯಿತು, ನನ್ನ ಯೂಟ್ಯೂಬ್ ಕೆಲಸ ಆಯಿತು, ನನ್ನ ಪರ್ಸ್ನಲ್ ಕೆಲಸ ಆಯಿತು. ಇಷ್ಟೇ ಈಗ ನನ್ನ ಪ್ರಪಂಚ. ಖುಷಿಯಾಗುತ್ತೆ ಗೈಸ್ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಬಟ್ ಒಂದೇ ಒಂದು ಸ್ಯಾಟಿಸ್ಫೈ ಏನು ಗೊತ್ತಾ, ನಾನಾಗಿದ್ದೀನಿ ಈಗ. ಅಂದರೆ ನನಗೆ ಯಾವ ರೀತಿ ನಾನು ಲೈಫನ್ನು ಎಂಜಾಯ್ ಮಾಡಬೇಕಿತ್ತೋ, ಕೆಲವೊಂದು ಮೂಮೆಂಟ್ಗಳಲ್ಲಿ ಅನಿಸುತ್ತೆ ಬರೀ ಸುತ್ತಾಡಿದ್ರೇ ಎಂಜಾಯ್ಮೆಂಟಾ? ಖಂಡಿತವಾಗ್ಲೂ ಇಲ್ಲ. ಚೆನ್ನಾಗಿ ನೋಡ್ಕೊಳ್ಳೋ ಗಂಡ ಸಿಕ್ಕೋದು ಪುಣ್ಯನೇ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋ ಮಕ್ಕಳು ಸಿಗೋದು ಪುಣ್ಯ. ಎಷ್ಟೊಂದು ಜನ ತಾಯಂದ್ರಿಗೆ ಮಕ್ಕಳು ಇನ್ನೂ ಇಷ್ಟಿಷ್ಟೇ ಇರ್ತಾರೆ, ಅವರೆಲ್ಲ ಎಷ್ಟು ಬಾಯಿ ಕೊಡ್ತಾರೆ, ನಾನೇ ನೋಡಿದ್ದೀನಿ. ಬಟ್ ನನ್ನ ಪುಣ್ಯ, ನನ್ನ ಮಗ ಇದುವರೆಗೂ ನನ್ನ ಮುಂದೆ ವಾಯ್ಸ್ ರೈಸ್ ಮಾಡಿ ಮಾತಾಡೋದಿಲ್ಲ. ಸೊ ಇದೆಲ್ಲ ನಾವು ಕಳಿಸಿರೋದು. ಸೊ ರಾಯರ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ. ಸೊ ಹೇಗೋ ಇಷ್ಟು ವರ್ಷಕ್ಕೆ ಒಂದು ಲೈಫ್ ಅನ್ನೋದನ್ನು ಮಾಡ್ಕೊಂಡಿದ್ದೀವಿ. ಬಟ್ ಯಾವಾಗ ಗೊತ್ತಾ, ಲೈಫಿಗೆ ಒಂದು ಸಾರ್ಥಕತೆ ಅಂತ ಸಿಗೋದು ನಮ್ಮದೇ ಆದಂತಹ ಪುಟ್ಟದೊಂದು ಗೂಡನ್ನು ಕಟ್ಕೊಂಡು, ಗೃಹ ಪ್ರವೇಶಕ್ಕೆ ನಮ್ಮನ್ನು ಹೀಯಾಳಿಸಿದವ್ರನ್ನ ಎಲ್ಲರನ್ನೂ ಕರೆದು ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್, ನೀವೆಲ್ಲ ಹಂಗೆ ಮಾತಾಡಿದ್ದಕ್ಕೆ ಇವತ್ತು ನಾನು ಗುರು ಪ್ರವೇಶ ಮಾಡಿದ್ದೀನಿ ಅಂತ ಅವ್ರಿಗೆಲ್ಲ ವಿಶ್ ಮಾಡಬೇಕು. ನಾನು ಅವ್ರಿಗೆ ರಿಟರ್ನ್ ಗಿಫ್ಟಾಗಿ ನಾನೇ ಏನಾದರೂ ಗಿಫ್ಟ್ ಕೊಡಬೇಕು, ಅದನ್ನು ಅವ್ರ ಮನೇಲಿ ಹೋಗಿ ತೊಗೊಂಡೋಗಿ ಇಟ್ಕೊಂಡಾಗ ಪ್ರತಿ ಸತಿ ನೆನಪಾಗಬೇಕು ಭಾಗ್ಯ. ಸೊ ಇದೊಂದು ಸಣ್ಣ ಆಸೆ ನನಗೆ. ರಾಯರ ಆಶೀರ್ವಾದ ಯಾವಾಗ ಆಗುತ್ತೋ ಗೊತ್ತಿಲ್ಲ, ಹೇಳ್ಕೋಬೇಕು ಅನ್ನಿಸ್ತು, ಹೇಳ್ಕೊಂಡೆ. ಸೊ ಇನ್ನು ಇವತ್ತು ರಾತ್ರಿ ಊಟಕ್ಕೆ ಅಂತ ಹೇಳಿ ಗೊಡ್ಡು ಖಾರ ಮಾಡ್ತಾಯಿದ್ದೀನಿ. ಗೊಡ್ಡು ಖಾರ ಮೀನ್ಸ್ ನಮ್ಮ ಮನೇಲಿ ನಮ್ಮ ಯಜಮಾನ್ರಿಗೆ ತುಂಬ ಇಷ್ಟ. ಸೊ ಹೇಗಿದ್ದರೂ ಸ್ವಲ್ಪ ದೋಸೆ ಹಿಟ್ಟೆಲ್ಲ ಇತ್ತಲ್ಲ, ಪರ್ಯಂತ್ಗೆ ದೋಸೆ ಚಟ್ನಿ ಥರ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಇವತ್ತು ಗೊಡ್ಡು ಖಾರ ಮಾಡ್ತಾಯಿದ್ದೀನಿ. ಎಲ್ರಿಗೂ ಗೊತ್ತಿರುತ್ತೆ, ಅದನ್ನೇನು ನಾನು ಸಪ್ರೇಟಾಗಿ ಏನು ಶೇರ್ ಮಾಡ್ತಾಯಿಲ್ಲ. ಆ್ಯಂಡ್ ಇಲ್ಲಿ ನಮ್ಮ ಮಿಕ್ಸಿ ಕತೆ ಕೇಳಿಬಿಟ್ರೆ ನೀವು, ಅದು ಎಷ್ಟು ಒಂದು ರೀತಿ ಮೊಂಡು ಜೀವ ಅಂತಂದರೆ,
ಇಲ್ಲ ನಾನೇ ತೆಗೆದು ಬಿಸಾಕಬೇಕು, ಅದಾಗದೆ ಅಂತೂ ಏನೂ ಆಗೋದಿಲ್ಲ. ಬೆಲ್ಟು ಅದು ಎಷ್ಟು ಒಂದು 8 ವರ್ಷ ಆಯಿತು ಗೈಸ್. ನನಗೆ ಹೇಗೆ ನಮ್ಮ ಸಂಸಾರಕ್ಕೆ 8 ವರ್ಷನೋ ಈ ಮಿಕ್ಸಿಗೂ 8 ವರ್ಷ. ಅದರಲ್ಲಿ ಇದು ಜಾರ್ಗಳೆಲ್ಲ ಮಿಕ್ಸ್ ಆಗಿದ್ದಾವೆ, ಅಂದರೆ ಲೈಕ್ ಜಾರ್ದು ಬೆಲ್ಟ್ಗಳೆಲ್ಲ. ಅದು ಬಿಟ್ಟರೆ ಮಿಕ್ಸಿ ಅಂತೂ ಕಂಡೀಷನ್ ಸೂಪರಾಗಿದೆ. ಅಂದರೆ ಹೇಳ್ತೀವಲ್ಲ, ನಾವು ಕಷ್ಟಪಟ್ಟು ಒಂದು ವಸ್ತುನ ತಗೋತೀವಿ ಅಂತ ಅಂದರೆ ಖಂಡಿತವಾಗ್ಲೂ ಅದರ ಒಂದು ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ನಮ್ಮ ಮನೇಲಿ ಏನೇ ಒಂದು ವಸ್ತು ತೊಗೊಂಡ್ರು, ಇವತ್ತು ಒಂದು ವಾಷಿಂಗ್ ಮಿಷಿನ್ ಇರ್ಬೋದು, ಫ್ರಿಡ್ಜ್ ಇರ್ಬೋದು, ಎಲ್ಲ ಒಂದು ಫ್ರಿಡ್ಜ್ ಕತೆ ಏನು, ಅದನ್ನು ಒಂದು EMI ತೊಗೊಂಡ್ವಿ. EMI ಆಗ ನಮ್ಮ ಮದುವೆ ಆಗಿ ಒಂದು 3 ವರ್ಷ ಸಪ್ರೇಟಾಗಿ ಬಂದಮೇಲೆ 3 ವರ್ಷಕ್ಕೇನೋ ನಾವು ಫಸ್ಟಿಗೆ ತೊಗೊಂಡಿದ್ದು ನಾವು ಸ್ವಲ್ಪ ಪಾತ್ರೆಗಳು, ತಟ್ಟೆ ಸ್ಟ್ಯಾಂಡ್ ಇವೆಲ್ಲ ತೊಗೊಂಡ್ವಿ. ಅದಾದಮೇಲೆ ಫ್ರಿಡ್ಜ್ ತೊಗೊಂಡ್ವಿ, ಅದು EMI ತೊಗೊಂಡ್ವಿ. ಅದಾದಮೇಲೆ ಬಟ್ಟೆ ಒಗೆಯೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ಅಂತ ಹೇಳಿ ಕುಲ್ಕೋ ಚೀಟಿ ಹಾಕ್ತಾರೆ ಗೊತ್ತಾ ಗೈಸ್ ಹೆಣ್ಮಕ್ಳೆಲ್ಲ. ಸೊ ಆ ಥರ ಕುಲ್ಕೋ ಚೀಟಿ ಹಾಕಿ ಕುಲ್ಕೋ ಚೀಟಿಯಿಂದ ವಾಷಿಂಗ್ ಮಿಷಿನ್ ತೊಗೊಂಡ್ವಿ. ಅದಾದಮೇಲೆ ಒಂದೊಂದೇ ಮನೆಗೆ ಮಾಡ್ಕೋತಾ ಈಗ ಅದನ್ನೆಲ್ಲ ನೆನೆಸ್ಕೊಂಡ್ರೆ ಯಾರ ಸಪೋರ್ಟು ನಮಗಿಲ್ಲ ಅಂತ ಬೇಜಾರಿಲ್ಲ. ಅದ್ರ ಜೊತೆಗೆ ಖುಷಿ ಇದೆ. ನಾವಿಷ್ಟು ಚಂದ ಒಂದು ಸಂಸಾರನ, ಅಂದರೆ ಈಗ ದೋಣಿನ ಈಜ್ಕೊಂಡು ಹೇಗೆ ನಾವು ದಡ ಸೇರ್ತೀವಲ್ಲ, ಆ ರೀತಿ ನಾವು ಎಷ್ಟು ಚಂದ ನಮ್ಮ ಸಂಸಾರನ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀವಿ. ಎಷ್ಟು ಜನ ನಮ್ಮ ಈ ಒಂದು ಜರ್ನಿಯಲ್ಲಿ ನಮ್ಮನ್ನು ಆಡ್ಕೊಂಡವ್ರುಂಟು, ತುಂಬ ಚೆನ್ನಾಗಿ ಮಾತಾಡಿದವ್ರುಂಟು, ನಮ್ಮನ್ನು ಅಪ್ರಿಷಿಯೇಷನ್ ಮಾಡಿದವ್ರುಂಟು, ನಮ್ಮ ಜೊತೆಗೆ ಕಷ್ಟಕ್ಕೆ ಕಷ್ಟ ನಿಂತು ನಮಗೆ ಸಪೋರ್ಟ್ ಮಾಡಿದವ್ರುಂಟು. ಅದರಲ್ಲೂ ಕೆಲವೊಬ್ಬರು ನಮ್ಮನ್ನು ಹೀಯಾಳಿಸಿ ಇವ್ರ ಹತ್ರ ಏನಿದೆ ಅಂತ ಮಾತಾಡಿದವರು ಉಂಟು. ಇವಳಿಗೆ ಯಾಕೆ ಕೊಡಬೇಕು, ಇವಳನ್ನ ಯಾಕೆ ನೋಡಬೇಕು ಅಂತ ಅಂದವರು ಇದ್ದಾರೆ. ಸೊ ಅಂಥವ್ರಿಗೆಲ್ಲ ಹೇಳೋದು ಒಂದೇನೇ, ಥ್ಯಾಂಕ್ ಯು ಸೋ ಮಚ್. ಇವತ್ತು ನನ್ನನ್ನು ಬೈದವರು ಚೆನ್ನಾಗಿರಲಿ, ಮುಂದೆ ನನ್ನ ಬೈಯೋರು ಸಹ ಚೆನ್ನಾಗಿರಲಿ, ಭಗವಂತನ ಆಶೀರ್ವಾದ. ಸೊ ಇಷ್ಟೇ, ಇನ್ನೇನು ಹೇಳೋಕ್ಕೆ ಇಷ್ಟಪಡೋದಿಲ್ಲ. ಆ್ಯಂಡ್ ಫೈನಲಿ ಗೊಡ್ಡು ಖಾರ ನೋಡಿ ಗೈಸ್, ಇದು ಇನ್ನೂ ಸ್ವಲ್ಪ ಗಟ್ಟಿಗಿದ್ರೆ ಚೆನ್ನಾಗಿರುತ್ತೆ. ಈಗ ನಾನು ಸ್ವಲ್ಪ ನೀರು ಹಾಕಿದ್ದೀನಿ, ಬಿಕಾಸ್ ಇದು ದೋಸೆಗೆ ಮತ್ತು ಮುದ್ದೆಗೆ ಬೇಕಾಗತ್ತಲ್ಲ, ಹಾಗಾಗಿ. ಆ್ಯಂಡ್ ಇನ್ನು ಗೊಡ್ಡು ಖಾರ ಹೀಟು, ಸ್ವಲ್ಪ ಒಣಮೆಣ್ಸಿನ್ಕಾಯಿ, ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಹೀಟ್ ಅದು. ಅದಕ್ಕೇನೆ ಇನ್ನು ಕುಡಿಯೋಕ್ಕೆ ತಂಪಾಗಿ ಮಜ್ಜಿಗೆ. ಈಗಂತೂ ಕಂಪಲ್ಸರಿ ನಮ್ಮ ಮನೇಲಿ ಎನಿ ಟೈಮ್ ನೀವು ಬಂದರೂ ನಮ್ಮ ಮನೇಲಿ ಮಜ್ಜಿಗೆ ಇರುತ್ತೆ. ಬಿಕಾಸ್ ಪರ್ಯಂತಗೂ ಇನ್ಮೇಲೆ ರಜೆ ಇರುತ್ತಲ್ವಾ. ಅವ್ನು ಸ್ಕೂಲಿಂದ ಬಂದ ತಕ್ಷಣ ನಾನು ಕೊಡ್ತಾ ಇದ್ದಿದ್ದೆ, ಫಸ್ಟ್ ಮಜ್ಜಿಗೆ ಕೊಡ್ತಾಯಿದ್ದೆ, ಬಿಕಾಸ್ ತುಂಬ ಬಿಸಿಲು ಗೈಸ್ ಆಚೆ. ಸೊ ಇವತ್ತು ಫೈನಲಿ ಅವ್ನು ಬಂದ ತಕ್ಷಣ ಈ ವಾಸ್ ಹ್ಯಾಪಿ ಗೊತ್ತಾ, ಮಮ್ಮಿ ಎಕ್ಸಾಮ್ಸ್ ಆಗೋಯ್ತು, ನಾಳೆನೇ ರಿಸಲ್ಟು ಅಂತ. ಆ್ಯಕ್ಚುಲಿ ಏಪ್ರಿಲ್ 10th ರಿಸಲ್ಟ್ ಕೊಡ್ತಾ ಇದ್ದಿದ್ದು. ಬಟ್ ಇವ್ರ ಸ್ಕೂಲಲ್ಲಿ ಈಗ ವೆಕೇಷನ್ಸ್ಗೆ ಅಂತ ಹೇಳಿ ಪಾಪ ಬೇರೆ ರಾಜ್ಯಗಳಿಗೆ ಊರುಗಳಿಗೆಲ್ಲ ಹೋಗೋರು ಇರ್ತಾರೆ. ಸೊ ಅದಕ್ಕೇ ಎಕ್ಸಾಮ್ಸ್ ಮುಗಿದು ನೆಕ್ಸ್ಟ್ ಡೇನೇ ರಿಸಲ್ಟ್ ಕೊಟ್ಟು, ಅದಾದಮೇಲೆ 25th ಆರ್ June 1st ಸ್ಕೂಲ್ ರೀಓಪನ್ ಆಗುತ್ತೆ. ಅಪ್ಪ ಎಷ್ಟು ಬೇಗ ಗ್ರೇಡ್ 1 ಕಂಪ್ಲೀಟ್ ಆಗೋಯ್ತು ಅಂತ ಅಂದರೆ, ನೆಕ್ಸ್ಟ್ ಈಗ ಪರ್ಯಂತ್ ಗ್ರೇಡ್ 2. ಸೊ ಅವನು ಮುಂದೆ ಕ್ಲಾಸ್ಗೆ ಹೋಗ್ತಾ ಇದ್ದಾನಂತ ಖುಷಿ. ಆದರೆ ನಮಗೆ ಏಜ್ ಆಗ್ತಾಯಿದೆ, 1 ವರ್ಷ ದಾಟ್ತಾಯಿದ್ರು ಏಜ್ ಆಗ್ತಾಯಿದೆ ಅಂತ. ಇವೆಲ್ಲ ಲೈಫಲ್ಲೊಂದು ಮೆಮೊರೀಸ್. ಈಗ ನಾನು ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋಗಳೆಲ್ಲ ನಾನು ಒಂದಿನ ಕೂತು ನೋಡ್ತಾ ಇದ್ದರೆ, ಹೌದಲ್ವಾ, ನಾವು ಈ ರೀತಿ ಎಲ್ಲ ಕಷ್ಟಪಟ್ಟು ಬಂದ್ವಿ, ಈ ರೀತಿ ಸುಖವಾಗಿದ್ವಿ, ಇಷ್ಟೆಲ್ಲ ನಾವು ತೊಗೊಂಡಿದ್ವಿ ಅಂತ ಎಲ್ಲ ನೆನಪಾಗತ್ತೆ. ಸೊ ಒಂಥರ ನೆನಪಿನ ಬುತ್ತಿ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನಮ್ಮ ಯೂಟ್ಯೂಬು. ಖಂಡಿತವಾಗ್ಲೂ ಇದೊಂದು ರೀತಿ ಇನ್ಕಮ್ ಬರೋ ಪ್ಲ್ಯಾಟ್ಫಾರ್ಮು ಹೌದು. ಹಾಗೆಯೇ ನಮ್ಮ ಜೀವನಗಳನ್ನು ಈಗ ತುಂಬ ಜನ ಹೇಗೆ ಗೊತ್ತಾ, ದುಡ್ಡು ಅಂದರೆ ಚಿಕ್ಕ ಮನೇಲಿ ಗೈಸ್ ಇದ್ದಾಗ ಆ ಇರೋ ಪ್ರೀತಿ ಏನಿರುತ್ತಲ್ಲ, ಆ ಪ್ರೀತಿ ದೊಡ್ಡ ಮನೆಗೆ ಹೋದಾಗ ಇರೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ನಾವೇ. ಸೊ ಪುಟಾಣಿ ಮನೇಲಿದ್ದಾಗ ಎಲ್ಲರೂ ಜೊತೆಯಾಗಿ ಕಷ್ಟ ಸುಖ ಅಂತ ಇದ್ದಾಗ ಎಲ್ಲರೂ ಒಟ್ಟಾಗಿದ್ವಿ. ಸೊ ಯಾವಾಗ ನಾವು ದೊಡ್ಡ ಮನೆಗೆ ಹೋದ ತಕ್ಷಣವೇ ಕೊಂಬುಗಳು ಬರುತ್ತೆ, ನಾನೇ ಅನ್ನೋ ಅಹಂ ಬರುತ್ತೆ. ಬಟ್ ಎಲ್ರಿಗೂ ಅಂತ ಹೇಳೋದಿಲ್ಲ, ಸಮ್ ಆಫ್ ದೆಮ್. ಓಕೆ, ನಾನು ನೋಡಿದ್ದೀನಿ ಕೆಲವೊಬ್ಬರು ಎಷ್ಟೇ ಎತ್ತರಕ್ಕೆ ಬೆಳೆದ್ರೂ ಅಷ್ಟೇ ಒಂದು ತಗ್ಗಿ ಬಗ್ಗಿ, ನನಗಿವತ್ತು ಇದು ಸಿಕ್ಕಿದೆಯಾ ಸಿರಿ, ಪರವಾಗಿಲ್ಲ, ಬಡವ್ರು ಯಾರಾದರೂ ಬಂದ್ರಾ ಅವ್ರಿಗೆ ಅಯ್ಯೋ ಅಂತ ಕೊಡೋಣ. ಬಡವ್ರಲ್ಲ, ನಮ್ಮ ಹೊಟ್ಟೆಲುಟ್ಟಿರೋ ಮಕ್ಕಳೇ ನಮ್ಗೆ ಏನಾದರೂ ಸಹಾಯ ಕೇಳಿದ್ರಾ,
ಹೆತ್ತೋರು ನಾವಾಗದೆ ಇನ್ನು ಯಾರು ಆಗ್ತಾರ ಮಕ್ಕಳಿಗೆ ಅಂತ ಹೇಳಿ ಸಪೋರ್ಟ್ ಮಾಡ್ತೀವಿ. ಆದರೆ ಕೆಲವೊಬ್ಬರು ಹೆತ್ತ ತಂದೆ ತಾಯಿಗಳೇ ಮಕ್ಕಳನ್ನು ನೋಡದೇ ಇರೋ ಕಾಲ, ಆ ಕಾಲ ಎಲ್ಲ ಹೊಟ್ಟೋಯ್ತು. ತಂದೆ ತಾಯಿನ ನೋಡದೇ ಇರೋ ಮಕ್ಕಳು ಅಂತ. ಈಗ ಮಕ್ಕಳನ್ನೇ ಹೆತ್ತಿರೋ ಮಕ್ಕಳೇ ಅವರಿಗೆ ಲೆಕ್ಕಕ್ಕಿಲ್ಲ, ನೋಡೋದಿಲ್ಲ. ಆ ಥರ ಕಾಲ ಈಗ. ಸೊ ಎಲ್ಲ ಕಲಿಗಾಲದಲ್ಲಿ ಎಲ್ಲವೂ ಸಾಧ್ಯ. ಸೊ ಕೆಲವೊಂದು ಜನ ಹೇಳ್ಕೊತಾರೆ, ಕೆಲವೊಂದು ಜನ ಹೇಳ್ಕೊಳ್ಳೋದಿಲ್ಲ. ಒಂದು ಸ್ಮೈಲಿಂದ ಎಲ್ಲವನ್ನು ನಿಭಾಯಿಸ್ತಾರೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ನಿಮಗೆ ಮೋಟಿವೇಟ್ ಆಗಿರುತ್ತೆ, ಒಂದಷ್ಟು ಮಾತುಗಳು ನಿಮ್ಮ ಜೀವನದಲ್ಲೂ ಕನೆಕ್ಟ್ ಆಗಿರುತ್ತೆ. ಹಾಗಿದ್ರೆ ಕಮೆಂಟ್ ಮಾಡಿ.